ಓಕೆ ಸರ್. ಇಲ್ಲ ಸರ್ ನಮಸ್ಕಾರ. ಪ್ರಥಮವಾಗಿ ನಮ್ಮ ಬಂಧುವಿಗೆ ತಮಗೆ ಸ್ವಾಗತ. ಹಾಗೆಯೇ ಇವತ್ತು ಹನುಮ ಜಯಂತಿಯ ಉದ್ಘಾಟನೆಗೆ ತಾವು ಬಂದಿದ್ದೀರಾ. ನಿಮ್ಮ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಕೂಡ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಕಾರ್ಯಕರ್ತರು ಕೂಡ ಜೊತೆಲಿದ್ದೀರಾ. ಇವತ್ತು ಕಾರ್ಯಕ್ರಮ ಬಗ್ಗೆ ಏನು ಹೇಳ್ತೀರಾ ಸರ್? ಇಂದು ನಮ್ಮ ಬೆಂಗಳೂರಿನಲ್ಲಿ ಹನುಮ ಜಯಂತಿಯ ಒಂದು ಕುರಿತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಮಗೆ ಆಹ್ವಾನವನ್ನು ನೀಡಿದ್ರು. ಅದು ಒಂದು ದಿನ ಹನುಮ ಜಯಂತಿ ಎಲ್ಲ ಒಂದು ಆಚರಣೆ ನಡೀತಾ ಇರುವಾಗ ಬರಬೇಕು ಅಂತ. ಅದಕ್ಕಾಗಿ ಈ ದಿನ ಅನುಕೂಲ ಆಯಿತು, ಭಾಳ ಸಂತೋಷ ಆಯಿತು. ಬನ್ನೂರು ಮೈಸೂರು ನಮ್ಮ ಕ್ಷೇತ್ರದ ಭಾಳ ಒಂದು ಮಹತ್ವವಾದಂಥ ಭಾಗ. ಈ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿಗಾಗಿ, ಇದರ ಹಿತಕ್ಕಾಗಿ ನಮ್ಮ ವಂಶದವರು ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ. ಭವಿಷ್ಯದಲ್ಲಿ ಆಧುನಿಕ ಭಾರತದಲ್ಲಿ, ನಮ್ಮ ಪ್ರಧಾನಮಂತ್ರಿಯವರ ವಿಕಸಿತ ಭಾರತದಲ್ಲಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಇಲ್ಲದೇ ಇದು ಯಾವುದೋ ಒಂದು ವಿಕಸಿತ ಭಾರತವನ್ನು ಸಾಧಿಸಲಿಕ್ಕೆ ನಮಗೆ ಆಗೋದಿಲ್ಲ. ಹೌದು, ಪಕ್ಷ ಇಲ್ಲಿ ಭಾಳ ಕೆಲಸ ಮಾಡಬೇಕಾಗಿದೆ. ಸಂಘಟನಾತ್ಮಕವಾದಂಥ ದೃಷ್ಟಿಯಲ್ಲಿ ಎಲ್ಲನೂ ಕೂಡ ಮಾಡೋದಕ್ಕೆ ಇವತ್ತು ಸಿದ್ಧ ಆಗಿದ್ದೀವಿ. ಒಳ್ಳೆಯ ಕಾರ್ಯಕರ್ತರಿದ್ದಾರೆ, ಅವರು ಉತ್ಸಾಹದಿಂದ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಭವಿಷ್ಯದಲ್ಲಿ ಸಹ ಈ ಇಂಥ ಕಾರ್ಯಕ್ರಮಗಳ ಮೂಲಕ ಒಂದು ಒಳ್ಳೆ ಹೋರಾಟ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಮತ್ತು ಭವಿಷ್ಯದಲ್ಲಿ ಒಂದು ಒಳ್ಳೆ ಆಡಳಿತ ರೂಪಿಸಿ ಭಾಗದ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಕೆಲಸ ಮಾಡೋದಕ್ಕೆ ನಮಗೆ ಅವಕಾಶವನ್ನು ಕೊಡ್ತಾರೆ ಅಂತ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಹಾಗೆ ಸರ್ಕಾರ ಇವತ್ತು ಸರ್ಕಾರಿ ಶಾಲೆಗಳನ್ನ ಇವತ್ತು ವಿಲೀಕರಣ ಮಾಡ್ತಾ ಇದೆ. ಒಂದೇ ಕಡೆ 16 ಶಾಲೆಗಳನ್ನ ಕ್ರೋಢೀಕರಣ ಮಾಡುವಂಥದ್ದು. ಇನ್ನೊಂದು ಕಡೆ ಕೆಲವೊಂದು ಸಂಘಟನೆಗಳು ಹೇಳ್ತಾ ಇದೆ, ಇವರು ಆ ಒಂದು ಸರ್ಕಾರಿ ಏನು ಶಾಲೆಗಳ ಭೂಮಿಗಳೇನಿದೆ, ಕೊಡುಗೆ ಕೊಟ್ಟಂತಹ ಭೂಮಿಗಳನ್ನ ಕಬಳಿಕೆ ಮಾಡೋಕ್ಕೆ ಅದೊಂದು ಪ್ಲ್ಯಾನ್ ಮಾಡ್ತಾಯಿದೆ ಅಂತ ಒಂದಷ್ಟು ಸಂಘಟನೆಗಳು ಕೂಡ ಹೇಳ್ತಾರೆ. ಪಕ್ಷದ ಪರವಾಗಿ ತಾವೇನು ಹೇಳ್ತೀರಾ ಸರ್ಕಾರಿ ಶಾಲೆ ಉಳಿಸೋದು ವಿಚಾರವಾಗಿ? ಸರ್ಕಾರಿ ಶಾಲೆಯ ವ್ಯವಸ್ಥೆ ಉಳಿಸೋದು ಅವರಿಗೆ ಪ್ರಥಮವಾದಂಥ ಒಂದು ಕರ್ತವ್ಯ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆದರೂ ಸಹ ಒಂದು ಎಫಿಷಿಯೆಂಟ್ ಆಗಿರ್ತಕ್ಕಂಥದ್ದು ವ್ಯವಸ್ಥೆ ಮಾಡೋದರಲ್ಲಿ ನಾವು ಜೊತೆಗಿದ್ವಿ. ಯಾಕಂದರೆ ಕೆಲವು ಕಡೆ ಮೈಸೂರು ನಗರದಲ್ಲೇ ನೋಡಿದ್ವಿ, ಕೆಲವು ಕಡೆ ಒಂದು ಬೀದಿಲಿ ಇನ್ನೊಂದು ಶಾಲೆ ಇದೆ, ಇನ್ನೊಂದು ಬೀದಿಲಿ ಇನ್ನೊಂದು ಶಾಲೆ ಇದೆ, ಎರಡು ಕಡೆಗೂ ಮಕ್ಕಳು ಹೋಗ್ತಾ ಇಲ್ಲ. ಸೊ ಅಂಥ ಒಂದು ಪರಿಸ್ಥಿತಿ ಇರುವಾಗ ಸಹಜವಾಗಿ ಏನೋ ಒಂದು ವ್ಯವಸ್ಥೆ ಮಾಡೋದಕ್ಕೆ ನಾವು ಒಪ್ಕೋಬೋದು. ಆದರೆ ಯಾವುದೇ ಒಂದು ಮಾನದಂಡ ಇಲ್ಲದೇನೆ ಸರ್ಕಾರಿ ಶಾಲೆಗಳು ಮುಗಿಸ್ತಾ ಇದ್ದರೆ ಅದು ನಿಜಕ್ಕೂ ಖಂಡನೀಯ. ಮತ್ತು ಇಂಥ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಇನ್ನೂ ಒಂದು ಗುಣಮಟ್ಟದ ಅಭಿವೃದ್ಧಿ ಮಾಡಬೇಕಾಗಿದೆ. ಅವ್ರಿಗೆ ಸೂಕ್ತವಾದಂಥ ಸೌಲಭ್ಯಗಳು ಕೊಡಬೇಕಾಗಿದೆ. ಮತ್ತು ಮಕ್ಕಳಿಗೂ ಕೂಡ ಒಂದು ಅಲ್ಲಿ ಬಂದು ತಮ್ಮ ವಿದ್ಯಾಭ್ಯಾಸ ಮುಂದುವರಿಲಿಕ್ಕೆ ಏನು ಅವಕಾಶಗಳು ಬೇಕಾಗಿದೆ, ಅದನ್ನ ಉತ್ತೇಜನ ತುಂಬಿಸೋದಕ್ಕೆ ಕೆಲಸವನ್ನು ಮಾಡಬೇಕಾಗಿದೆ ಸರ್ಕಾರ. ಹಾಗೇನೆ ಲಾಸ್ಟಲ್ಲಿ ಇವತ್ತು ಗ್ರೇಟರ್ ಮೈಸೂರು ಮಾಡ್ತಾ ಇದ್ದಾರೆ, ಕೆಲವೊಂದು ವಿರೋಧ ಅಂಶಗಳು ಕೂಡ ಬರ್ತಾ ಇದೆ, ಏನು ಹೇಳ್ತೀರಾ ಲಾಸ್ಟಲ್ಲಿ? ಇಲ್ಲ, ಗ್ರೇಟರ್ ಮೈಸೂರು ಇವರು ಮಾಡಬೇಕಂದ್ರೆ ಅವ್ರು ಯೋಚನೆ ಮಾಡಿ ಎಲ್ಲ ಒಂದು ಪ್ರತಿನಿಧಿಗಳ ಅಭಿಪ್ರಾಯಗಳು ತಗೊಂಡು, ಒಂದಷ್ಟು ತಜ್ಞರ ಅಭಿಪ್ರಾಯಗಳು ತಗೊಂಡು ಮಾಡಬೇಕಾಗಿದೆ. ಒಂದು ವೇಳೆ ಅಭಿವೃದ್ಧಿ ಬೇಕೇ ಬೇಕಾಗಿದೆ. ಅಭಿವೃದ್ಧಿ ನಾವು ಇಲ್ಲದೇ ಇದ್ರೂ ಸಹ ಅದಾಗ್ತಾಯಿದೆ. ಈಗಾಗಲೇ ಮೈಸೂರು ಬೆಳೆದುಬಿಟ್ಟಿದೆ. ಈಗ ಬನ್ನೂರು ಬರ್ತಾ ಇರುವಾಗ ದಾರಿಯಲ್ಲೇ ಹೆಚ್ಚು ಕಡಿಮೆ ಏನು ಒಂದು ಗ್ರಾಮಾಂತರ ಭಾಗ ನಮ್ಗೆ ನೋಡೋಕ್ಕೆ ಇಲ್ಲ. ಬರೀ ಇಲ್ಲಿ ಹತ್ತಿರ ಬರ್ತಾ ಇರುವಾಗ ಒಂದು ಸ್ವಲ್ಪ ಒಂದು ಕೃಷಿ ಕ್ಷೇತ್ರ ಅಥವಾ ಒಂದು ಈ ಮೈದಾನಗಳು ನೋಡ್ಬೋದು ನಾವು. ಆದರೆ ಬೇರೆದೆಲ್ಲನೂ ಕೂಡ ಸೈಟ್ ಆಗಿದೆ. ಸೊ ಈ ಅಭಿವೃದ್ಧಿ ಆಗಿದೆ, ಅದಕ್ಕೆ ಒಂದು ಚೌಕಟ್ಟು ಕೊಡಬೇಕಾಗಿದೆ, ಅದನ್ನ ನಿಯಂತ್ರಣ ಮಾಡಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಅದು ಅಭಿವೃದ್ಧಿ ಆಗಬೇಕಾಗಿರೋದು ಅತಿ ಅವಶ್ಯ. ಅದಕ್ಕಾಗಿ ಗ್ರೇಟರ್ ಮೈಸೂರು ಬೇಕಾಗಿದೆ. ಆದರೆ ಅದು ಒಂದು ಸರಿಯಾದ ಚೌಕಟ್ಟು ಕೊಟ್ಟು ಸರಿಯಾದಂಥ ಒಂದು ಮಸೂದೆ ಮಾಡಿ ಅವರು ನಂತರ ಎಲ್ಲ ಅಭಿಪ್ರಾಯ ತಗೊಂಡು ನಂತರ ಅದನ್ನ ಅನುಷ್ಠಾನ ಮಾಡಬೇಕಾಗಿರೋದು. ಸರಿಯಾಗಿ ತಜ್ಞರ ಒಂದು ಸಲಹೆ ಮೇರೆಗೆ, ಜನಪ್ರತಿನಿಧಿಗಳ ಒಂದು ಸಲಹೆ ಮೇರೆಗೆ ಮತ್ತು ನಂತರ ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಯ ಒಂದು ದೃಷ್ಟಿಯಲ್ಲಿ ಇದು ಕೆಲಸ ಮಾಡಿದ್ರೆ ನಮ್ಮ ಒಪ್ಪಿಗೆ. ಥ್ಯಾಂಕ್ ಯು ಸರ್. ಚಲೋ ಕೂತ್ಕೊಳ್ಳಿ, ಒಂದು ನಿಮಿಷ. ಇನ್ಸ್ಟಾಗ್ರಾಮಲ್ಲಿ ಟಾರ್ಚರ್ ಕೊಡ್ತಾರೆ, ಅದಕ್ಕೆ ನಾಳೆ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಮೈಸೂರು ಸೈಡ್.
ಜನರ ಫ್ಯಾಮಿಲಿ ಕರ್ಕೊಳ್ಳಿ. ಬಿಡಪ್ಪ ಇವ್ರಿಗೆ ಸೈಬರ್ ಇವರಿಂದ ಎಲ್ಲ ಮಾಹಿತಿ ಭವ್ಯ ಹೋಗಮ್ಮ ಭವ್ಯ. ಆಯ್ತಮ್ಮ. ಆಧಾರ್ ಸೈಡ್ ಬಿಡಿ. ಹಿಂದೆ ಬನ್ನಿ ಕಾಳಪರ, ಹಿಂದೆ ಬನ್ನಿ ಅಮ್ಮ, ಮುಂದೆ ಬನ್ನಿಮ್ಮ. ಈ ಕಡೆ ಬಂದ್ಬಿಡಿ. ಕವರ್ ಆಗೋದು. ಹಾಂ ಅಮ್ಮ ಇಲ್ಲಿ ನೋಡಿ. ಚೆನ್ನಣ್ಣ ಒಂಚೂರು ಹಿಂದೆ ಬನ್ನಿ. ಚೆನ್ನಣ್ಣ ಇಲ್ಲಿ ನೋಡಿ, ಒಂದು ನಿಮಿಷ. ಹಲೋ, ಒಂದು ಸೆಕೆಂಡ್. ಹಲೋ ಹಲೋ, ಒಂದು ಸೆಕೆಂಡ್. ಹಲೋ ಹಲೋ ಹಲೋ. ಚೂರು ಹಿಂದೆ ಬಂದು ಕಳಪರ ಒಂದು ಸ್ವಲ್ಪ ಹಿಂದೆ ಬನ್ನಿ. ಒಬ್ಬೊಬ್ಬರಾಗೆ ಆದಮೇಲೆ ಅವ್ರ ಫ್ಯಾಮಿಲಿ ಆಗ್ಬಿಡಿ ಪ್ಲೀಸ್. ಒಂದು ನಿಮಿಷ. ಒಂಚೂರು ಕೈ ತೆಗೀರಿ. ಓಕೆ ರೆಡಿ ಅಣ್ಣ ರಾಮಸ್ವಾಮಣ್ಣ ಒಂಚೂರು ಮುಂದೆ ಬಣ್ಣ ಹಂಗೆ. ಬನ್ನಿ ಹೊರಗಡೆ ಬನ್ನಿ. ಅಲ್ಲ ಇಲ್ಲಿ ಜಾಗ ಇದೆ, ದೊಡ್ಡದಾಗಿದೆ ಜಾಗ. ಓಕೆ ರೆಡಿ, ಓಕೆ ರೆಡಿ, ಓಕೆ ರೆಡಿ. ಹಾಂ ತೆಗೆದೀನಿ ಸರ್. ಇನ್ನೊಂದು ಸರ್ ನಿಂತ್ಕೊಂಬಿಡಿ. ಆಯ್ತು ಆಯ್ತು ಆಯ್ತು. ಓಕೆ ರೆಡಿ, ಓಕೆ ರೆಡಿ, ಓಕೆ ರೆಡಿ. ಎಸ್ ಥ್ಯಾಂಕ್ ಯು, ಎಸ್ ಥ್ಯಾಂಕ್ ಯು. ಒಂದು ನಿಮಿಷ, ನಂಜು ನಿಮಿಷ ಮೇರೆ ಬನ್ನಿ, ನಂಜು ನಿಮಿಷ ಮೇರೆ ಮುಂದೆ ಬನ್ನಿ. ಪ್ರಕಾಶ್ ಅಣ್ಣ ಒಂದು ನಿಮಿಷ. ಹಾಂ ಅಣ್ಣ ಒಂದು ಸ್ವಲ್ಪ ಜಾಗ ಬಿಡೋಣ. ಹಾಂ ಹೌದು. ನಂಜು ನಿಮಿಷ ಮೇರೆ ಆಯಿತು, ನಿಮ್ದು ಆಯಿತು. ನಂಜು ನಿಮಿಷ ಮೇರೆ ಚೌಧರಿ ನಿಮ್ದು ಆಯಿತು. ಪ್ರಕಾಶ್ ಅಣ್ಣ ನಿಮ್ದು ಅಣ್ಣ ಆಯಿತು. ತಗೋತಾ ಇದ್ದೀನಿ, ಅಲ್ಲೆಲ್ಲ ಕ್ಲಿಕ್ ತಗೋತಾ ಇದ್ದೀನಿ ಅಣ್ಣ ದಯವಿಟ್ಟು. ಪ್ರಕಾಶ್ ಅಣ್ಣ ಆಯಿತು. ಪ್ರಕಾಶ್ ಅಣ್ಣ ನಿಮ್ಮದು ಹಾಂ ತೊಗೊಂಡಿದ್ದೀನಿ ಪ್ರಕಾಶ್ ಅಣ್ಣ. ಹಾಂ ರಮೇಶ್ ಅಣ್ಣ ಇಲ್ಲಿ ನೋಡಿ. ಓಕೆ ಹಾಂ ಆಯಿತು. ತೆಗೆದೀನಿ ಆಗಲೇ, ಕೂತಿದ್ದಾಗ ತೆಗೆದೀನಿ ಅಣ್ಣ, ಕೂತಿದ್ದಾಗ ತೆಗೆದೀನಿ. ಓಕೆ ಮತ್ತವೇ ಆಯಿತು ಆಯಿತು. ಹರೀಶ್ ಇಲ್ಲೋಡಿ. ಓಕೆ ಹಾಂ ಗಣೇಶ್ ಇಲ್ಲೋಡಿ. ಓಕೆ ಹಾಂ ನಾರಾಯಣ ಇಲ್ಲೋಡಿ. ಎಸ್ ವೀಕ್ಷಕರ, ತಾವೇನು ನೋಡ್ತಾ ಇದ್ದೀರಾ? ಖಂಡಿತ ತೆಗೆದೀನಿ. ಆಯಿತು ಆಯ್ತಣ್ಣ, ಲೈವಲ್ಲಿ ಇದ್ದೀನಣ್ಣ. ಥ್ಯಾಂಕ್ ಯು.